ಇನ್ನು ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆಯನ್ನು ನಡೆಸಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದ ಹಾಗೆ ಸಚಿವರುಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಳಿ ಇದು ಸರ್ವಪಕ್ಷ ಸಭೆ, ಹಾಗಾಗಿ ಬೇರೆ ಬೇರೆ ಪಕ್ಷದವರು ಯಾರ್ಯಾರು ಬಂದಿದ್ದಾರೆ ಅಂತ ನಾವು ಗಮನ ಕೊಡೋದಾದ್ರೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್, ಜಿಟಿ ದೇವೇಗೌಡ, ಸಿಟಿ ರವಿ, ಸಂಸದ ಯದುವೀರ್, ಟಿಎಸ್ ಶರವಣ ಉಪಸ್ಥಿತರಿದ್ದಾರೆ. ಅಡ್ವೊಕೇಟ್ ಜನರಲ್ ಶಶಿಕುಮಾರ್ ಕೂಡ ಈ ಸಂದರ್ಭದಲ್ಲಿದ್ದಾರೆ. ಹಿರಿಯ ವಕೀಲ ಮೋಹನ್ ಕಾತರಕಿ ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ 4 ಜಲಾಶಯಗಳ ನೀರಿನ ಸಂಗ್ರಹಣದ ಮಟ್ಟದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾವೇರಿ ಕೊಳ್ಳಕ್ಕೆ ಸಂಬಂಧಪಟ್ಟ ಹಾಗಿನ 4 ಜಲಾಶಯಗಳ ಈ ಹೇಮಾವತಿಗೆ ಸಂಬಂಧಪಟ್ಟ ಹಾಗೆ, ಕಬಿನಿಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಕಾವೇರಿ ಇದೆಲ್ಲ ನೀರಿನ ಮಟ್ಟ ಎಷ್ಟೆಷ್ಟಿದೆ ಅನ್ನುವಂಥದ್ದೆಲ್ಲ ಚರ್ಚೆ ಆಗಿದೆ. ಸೊ ನೀರಿನ ಕೊರತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸಿಎಂ ಅಧಿಕಾರಿಗಳು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಹಾರಂಗಿ 76% ಭರ್ತಿಯಾಗಿದೆಯಂತೆ, ಹೇಮಾವತಿಯಲ್ಲಿ 56% ಅಷ್ಟು ಭರ್ತಿಯಾಗಿದೆಯಂತೆ. ಇನ್ನು KRS ಡ್ಯಾಮ್ನಲ್ಲಿ 45% ಮಾತ್ರ ನೀರು ಭರ್ತಿಯಾಗಿದೆ. ಇನ್ನು ಉಳಿದಂಥದ್ದು ಕಬಿನಿ ಜಲಾಶಯ ಚಿಕ್ಕ ಡ್ಯಾಮು ಕಬಿನಿ, ಸೊ 96% ಮಾತ್ರ ಭರ್ತಿಯಾಗಿದೆಯಂತೆ. ಸೊ ನಿನ್ನೆ ಮಾಹಿತಿ ಪ್ರಕಾರ 72.58 TMC ನೀರಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ವಿಪಕ್ಷ ನಾಯಕರುಗಳು ಸಲಹೆ ಕೊಟ್ಟಿದ್ದಾರೆ. ಬಿಡಬೇಡಿ, ನೀರನ್ನ ಬಿಡೋಕೆ ಹೋಗ್ಬೇಡಿ ಅಂತ ಸರ್ವಪಕ್ಷ ಸಭೆಯಲ್ಲಿ ವಿಪಕ್ಷ ನಾಯಕರು ಸಲಹೆ ಕೊಟ್ಟಿದ್ದಾರೆ. ಈಗ ನೀರು ಬಿಡೋದು ಬೇಡ ಅಂತ ನಾಯಕರು ಹೇಳಿದಾರಂತೆ. CWRC ಆದೇಶದ ವಿರುದ್ಧ ನಾವು CWMAಗೆ ಮೇಲ್ಮನವಿಯನ್ನು ಸಲ್ಲಿಸೋಣ ಅಂತ ಸರ್ವಪಕ್ಷ ಸಭೆಯಲ್ಲಿ ವಿಪಕ್ಷ ನಾಯಕರು ಸಲಹೆಯನ್ನು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಇದೆಲ್ಲ ಪ್ರೊಸೆಸ್ ಒಂದು 5 ದಿವಸ 7 ದಿವಸ ಆಗುತ್ತೆ. ಅವಾಗ ಒಳ್ಳೆ ಮಳೆ ಆದರೆ ಆ ನಂತರದಲ್ಲಿ ನೋಡೋಣ, ಇಲ್ಲ ಅಂತಂದ್ರೆ ಮುಂದಿನ ದಾರಿ ಏನು ಅನ್ನುವಂಥದ್ರ ಕಡೆಗೆ ನಾವು ಗಮನ ಕೊಡೋಣ. ಸದ್ಯಕ್ಕಂತೂ ನೀರು ಬಿಡಕ್ಕೆ ಹೋಗ್ಬಿಡಿ ಅಂತ ಈಗ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಈಗ ಏನು ಹೇಳಿದೆ, ಪ್ರತಿದಿನ 1 TMC ನೀರನ್ನು ಬಿಡಬೇಕು ಅಂತೇಳಿ CWRC ಹೇಳಿದೆ. ನಮ್ಮಲ್ಲೇ ನೀರಿಲ್ಲ, ಇನ್ನು ಮಳೆಗಾಲ ಆದರೂ ಕೂಡ ಸರಿಯಾಗಿ, ಹೌದು ಭಾಳಷ್ಟು ಕಡೆ ನೀವು ನೋಡ್ತಾ ಇರ್ತೀರಾ ಮಳೆ ಅವಾಂತರಗಳು ಭಾಳ ಆಗಿದೆ ಅಂತೆಲ್ಲ, ಅದೆಲ್ಲ ನಮ್ಮ ವ್ಯವಸ್ಥೆಯಿಂದ ಆಗ್ತಾ ಇರುವಂಥದ್ದು ಬಿಟ್ಟರೆ ಅವಾಂತರಗಳು ಭಾಳ ಪ್ರಮಾಣದಲ್ಲಿ ಏನು ಮಳೆ ಬರ್ತಾ ಇರುವಂಥದ್ದು ಅಂದರೆ ಬರಬೇಕಾದಂಥ ಮಟ್ಟಕ್ಕೆ ನಾವು ಹೋಲಿಸ್ಕೊಂಡ್ರೆ ಕಮ್ಮಿನೇ. ಅಲ್ಲಿ ನೌಕಾನೆಲೆಗೆ ಸಂಬಂಧಪಟ್ಟಂಗೆ ಸರಿಯಾಗಿ ನೀರು ಹರಿದೋಕೆ ಸಮುದ್ರಕ್ಕೆ ಜಾಗ ಬಿಡದೇ ಇರುವಂಥ ಕಾರಣಕ್ಕಾಗಿ ಉತ್ತರ ಕನ್ನಡದ ಹಲವು ಭಾಗಗಳಲ್ಲಿ ಆಗ್ತಾ ಇರುವಂಥದ್ದು ಅನಾಹುತ ಆಗಿರ್ಬೋದು. ಇನ್ನು ಹಲವು ಕಡೆ ಸರಾಗವಾಗಿ ನೀರು ಹರಿದು ಹೋಗಿಲ್ಲದೆ ಇರುವಂಥದ್ದು ವ್ಯವಸ್ಥೆ ಎಲ್ಲ ಮುಚ್ಚಾಕೊಂಡ್ಬಿಟ್ಟಿದ್ದಾರೆ. ಸೊ ಈ ಕಾರಣಕ್ಕಾಗಿ ಮನೆಗಳಿಗೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ ಬಿಟ್ಟರೆ ಆಗಬೇಕಾದಂಥ ವಾಡಿಕೆಯ ಮಳೆ ಇನ್ನೂ ಕೂಡ ಆಗಿಲ್ಲ. ಸೊ ಆ ಕಾರಣಕ್ಕಾಗಿಯೇ ಇನ್ನೂ ಡ್ಯಾಮ್ಗಳಿಗೆಲ್ಲ ಹರಿದು ಬರಬೇಕಾದಷ್ಟು ಪ್ರಮಾಣದ ನೀರು ಹರಿದು ಬಂದಿಲ್ಲ. ಈಗಲೂ ಒಂದು ಹೋಪ್ ಇದೆ ಒಳ್ಳೆ ಮಳೆ ಆಗ್ಬೋದು ಅಂತೇಳಿ. ಆ ಕಾರಣಕ್ಕಾಗಿಯೇ ಈಗ ಕಾಯ್ತಾ ಇರುವಂಥ ಸಂದರ್ಭ. ಅದರ ನಡುವೆನೇ ಹಿಂಗೆ 1 TMC ನೀರು ಜುಲೈ ಲೆಕ್ಕದ್ದು ಬಿಟ್ಬಿಡಿ ಅಂತ ಅಂದರೆ ಹೆಂಗೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ. ನಾವು ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಪ್ರಸನ್ನ, ಹೌದು ಕಾವೇರಿ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಟೀಕಿಸೋದಕ್ಕೆ ವಿಪಕ್ಷಗಳು ಕಾದು ಕೂತಿರುತ್ತವೆ. ಈ ಕಾರಣಕ್ಕಾಗಿ ಈಗ ಅವ್ರನ್ನೂ ಕರೆದು ಒಂದು ಸಭೆ ನಡೆಸೋ ಮುಖ್ಯವಾಗಿ ಸರ್ಕಾರದ ಒಂದು ಸೇಫ್ ಗೇಮ್ ಕೂಡ ಇದು ಭಾಳ ಹಿಂದಿನಿಂದ ನೋಡ್ತಾ ಇರುವಂಥದ್ದು. ಬಟ್ ಈ ಥರದಂಥ ಪ್ರಯತ್ನದಲ್ಲಿ ಏನು ಸರ್ಕಾರಕ್ಕೆ ಬರ್ತಾ ಇರುವಂಥ ಸಲಹೆಗಳು ಪ್ರಸನ್ನ? ಮಾಲ್ತೇಶ್, ತಮಿಳುನಾಡಿಗೆ ಪ್ರತಿದಿನವೂ ಕೂಡ 1 TMC ನೀರನ್ನ ಬಿಡಬೇಕು ಅನ್ನುವಂತಹ CWRC ಆದೇಶದ ಮೇಲೆ ಇದೀಗ ಚರ್ಚೆ ಸುದೀರ್ಘವಾಗಿ ನಡೀತಾ ಇದೆ. ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆದಂತಹ ವಿಚಾರ, ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇರುವಂತಹ 4 ಜಲಾಶಯಗಳಲ್ಲಿ ಎಷ್ಟು ನೀರಿನ ಸಂಗ್ರಹ ಇದೆ ಮತ್ತು ನಮಗೆ ಇರುವಂತಹ ನೀರಿನ ಒಳಹರಿವು ಎಷ್ಟು ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ವಿವರಗಳನ್ನ ವಿರೋಧ ಪಕ್ಷದ ನಾಯಕರಿಗೂ ಮತ್ತು ಉಳಿದಂತಹ ಸಚಿವರಿಗೂ ಕೂಡ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಒಂದು ಆಧಾರದ ಮೇಲೆ ಹೇಳೋದಾದ್ರೆ ಸುಮಾರು 22 TMC ಅಷ್ಟು ನೀರಿನ ಕೊರತೆ ನಮಗೆ ಸದ್ಯದ ಮಟ್ಟಿಗೆ ಉಂಟಾಗಿದೆ. ಕಳೆದ 30 ವರ್ಷಗಳ ದಾಖಲೆಗಳನ್ನ ಸರಾಸರಿ ನೀರಿನ ಒಳಹರಿವನ್ನ ತೆಗೆದುಕೊಂಡ್ರೆ ನಮಗೆ 70 TMC ನೀರಿನಷ್ಟು ಒಳಹರಿವು ಇರಬೇಕಿತ್ತು. ಆದ್ರೆ ಈಗ 40-42 TMC ನೀರಿನಷ್ಟು ಒಳಹರಿವು ಮಾತ್ರ ಇದೆ. ಹೀಗಾಗಿ ನೀರಿನ ಸಂಗ್ರಹವೂ ಕೂಡ ಕಡಿಮೆ ಇರುವಂತಹ ಕಾರಣಕ್ಕೋಸ್ಕರ ಅದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ವಿರೋಧ ಪಕ್ಷಗಳಿಗೆ ಮಾಡಿದ್ರು. ಇದಾದ ಬಳಿಕ ಇದೀಗ ವಿರೋಧ ಪಕ್ಷದ ನಾಯಕರು ಮತ್ತು ಸಚಿವರು ಒಂದಷ್ಟು ಸಲಹೆಗಳನ್ನ CM ಸಿದ್ದರಾಮಯ್ಯಗೆ ಮತ್ತು ಡಿ ಕೆ ಶಿವಕುಮಾರ್ ಅವರು ನೀಡ್ತಾ ಇದ್ದಾರೆ. ನಾವು ಸದ್ಯಕ್ಕೆ ಜುಲೈ ತಿಂಗಳ ಅಂತ್ಯದವರೆಗೂ ಕೂಡ ನೀರನ್ನ ಬಿಡೋದು ಬೇಡ, ಅದರ ಬದಲಾಗಿ ನಾವು CWRC ಸೂಚನೆಯ ವಿರುದ್ಧ CWAಗೆ ಮನವಿ ಸಲ್ಲಿಕೆಯನ್ನ ಮಾಡೋಣ ಅನ್ನುವಂತ ಒಂದು ಸಲಹೆಯನ್ನ ಇದೀಗ ಸರ್ಕಾರಕ್ಕೆ ನೀಡಲಾಗ್ತಾ ಇದೆ. ಮೇಲ್ಮನವಿ ಸಲ್ಲಿಕೆಯನ್ನ ಮಾಡಿದ್ರೆ ಬಹುತೇಕ ನಮಗೆ ಹೊಸ ರೀತಿಯ ಸೂಚನೆಗಳು ಸಿಗುವಂತ ಸಾಧ್ಯತೆ ಇದೆ. ಕಾವೇರಿ ನೀರು ಅಥಾರಿಟಿ ನಮಗೆ ಆ ಮೇಲ್ಮನವಿಗೆ ಪುರಸ್ಕಾರವನ್ನ ನೀಡಿದ್ದೆ ಆದ್ರೆ ಸರ್ಕಾರ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರಬರಬಹುದು ಅನ್ನುವಂತ ಸಲಹೆಯನ್ನ ಇದೀಗ ವಿರೋಧ ಪಕ್ಷಗಳು ನೀಡಿದ್ದಾವೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.